ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಭೂಮಿಕಾ ಅವರು ಗೌತಮ್ಗೆ ಕೋರ್ಟ್ನ ಹಾಕ್ತಾರೆ. ಆಗ ಗೌತಮ್ ಅವರು ಖುಷಿ ಪಡ್ತಾ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ನೋಡಿ, ನೀವು ಇವಾಗ ಎಷ್ಟು ಖುಷಿ ಪಡ್ತಾ ಇದ್ದೀರಾ, ಎಷ್ಟು ಖುಷಿಯಾಗಿದ್ದೀರಾ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ನಾನು ಡಲ್ ಆಗಿದ್ದರೆ ನೀವು ಇದ್ದೀರಲ್ಲ ರೀಚಾರ್ಜ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಹೌದು ಗೌತಮ್ ಅವರೇ, ನಾನು ಇರೋದೇ ರೀಚಾರ್ಜ್ ಮಾಡೋದಕ್ಕೆ. ಅಫ್ಕೋರ್ಸ್ ನೀವು ಡಲ್ ಆದರೆ, ಬ್ಯಾಟ್ರಿ ಡೌನ್ ಆದರೆ ರೀಚಾರ್ಜ್ ಮಾಡೋದು ನಾನಲ್ವಾ. ಇದು ನಿಮ್ಗೂ ಕೂಡ ಅಪ್ಲೈ ಆಗುತ್ತೆ. ಗಂಡ ಹೆಂಡತಿ ಸಂಬಂಧ ಅಂತ ಅಂದರೆ ಹೆಂಗೆ ಗೊತ್ತಾ, ಮೂಗಲ್ಲಿರೋ ಒಳ್ಳೆ ಥರ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಏನು ಭೂಮಿಕಾ ಹೇಳ್ತಿದ್ದೀರಾ, ಒಳ್ಳೆ ಥರನಾ ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು, ಹೌದು ಗೌತಮ್ ಅವರೇ, ಒಂದು ಒಳ್ಳೆ ಬ್ಲಾಕ್ ಆದರೂ ಕೂಡ ಉಸಿರಾಡೋದಕ್ಕೆ ತುಂಬಾ ಕಷ್ಟ ಅಲ್ವಾ, ಅದಕ್ಕೆ ಗಂಡ ಹೆಂಡತಿ ಸಂಬಂಧ ಈ ಥರ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಕೆಲವ್ರನ್ನ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅಂತ ಹೇಳ್ತಾರೆ. ಆದರೆ ಇನ್ನು ಕೆಲವ್ರ ಲೈಫಲ್ಲಿ ಹಂಗಲ್ಲ, ಒಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ, ಇನ್ನೊಬ್ರು ಲೈಫ್ ದಬ್ಬಾಳಿಕೆನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ಅಡ್ಜಸ್ಟ್ ಅಂತ ಹೇಳಲ್ಲ, ದೌರ್ಜನ್ಯ ಅಂತ ಹೇಳ್ತಾರೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ, ಆಗ ಲೈಫು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಹೌದು ಇದು ಕರೆಕ್ಟ್ ಆಗಿದೆ, ಆದರೆ ಇದನ್ನೆಲ್ಲ ಬಿಟ್ಟು ಬೇರೆ ಎಲ್ಲ ಡ್ರಾಮಾ ನಡೆಯುತ್ತೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಬಟ್ ನನ್ನ ಜೀವನದಲ್ಲಿ ಆ ಥರ ಆಗಲಿಲ್ಲ ಅನ್ನೋದೇ ನನಗೆ ಖುಷಿ. ಯಾಕೆ ಅಂದರೆ ನೀವು ಸಿಕ್ಕಿದ್ರಲ್ಲ, ನನಗೆ ಸಂಸಾರದ ತಾಪತ್ರ ಇಲ್ಲ. ಏನು ಗೊತ್ತಾ ಭೂಮಿಕಾ, ನನಗೆ ಯಾರೇ ಸಿಕ್ಕಿದ್ರು ಕೂಡ ನನಗೆ ಅವರಲ್ಲಿ ಅಮ್ಮನ ಪ್ರೀತಿ ಸಿಗುತ್ತಾ ಅಂತ ನೋಡ್ತಾ ಇದ್ದೆ. ಅಮ್ಮನ ಪ್ರೀತಿಗೆ ಆಲ್ಟರ್ನೇಟಿವ್ ಆಗಿ ಏನಾದರೂ ಪ್ರೀತಿ ಸಿಗ್ಬೋದಾ ಅಂತ ನೋಡ್ತಾ ಇದ್ದೆ. ಪ್ರತಿ ಸತಿನೂ ಕೂಡ ನನಗೆ ನಿರಾಸೆ ಆಗ್ತಿತ್ತು, ಅಮ್ಮನ ಪ್ರೀತಿ ಸಿಗಲೇ ಇಲ್ಲ. ಆದರೆ ನಿಮ್ಮ ಮೂಲಕ ಅದನ್ನು ನಾನು ಪಡ್ಕೊಂಡೆ. ನೀವು ಅಮ್ಮನ ಪ್ರೀತಿನ ಆಲ್ಮೋಸ್ಟ್ ನನಗೆ ನೀಗಿಸಿದ್ದೀರಾ. ಅಮ್ಮನ ಮನಸ್ಸಿರೋಳು ನನಗೆ ಪಾರ್ಟ್ನರ್ ಆಗಿ ಇರೋದು ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ನಂತರ ಗೌತಮ್ ಅವರು, ಈ ಅಮ್ಮನಂತವಳ ನನ್ನ ಅಮ್ಮ ನೋಡಬೇಕು ಅನ್ನೋದೇ ನನಗೆ ಆಸೆ ಅಂತ ಹೇಳ್ತಾರೆ. ಆಗ ಭೂಮಿಕಾಗೆ ತುಂಬಾ ಖುಷಿ ಆಗುತ್ತೆ. ಏನು ಗೊತ್ತಾ ಗೌತಮ್ ಅವರೇ, ನಾವು ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇದ್ರೆ, ನಮಗೆ ಬೇಕು ಸಿಗಬೇಕು ಅಂತ ಅನಿಸಿದ್ರೆ ನಮ್ಮ ಸುತ್ತಮುತ್ತ ಇರೋ ಯೂನಿವರ್ಸೇ ನಮಗೆ ಸಪೋರ್ಟ್ ಮಾಡುತ್ತೆ. ಸ್ವಲ್ಪ ತಡ ಆಗ್ಬೋದು, ಒಳ್ಳೆಯ ಮನಸ್ಸಿಂದ ನಾವು ಪ್ರಯತ್ನ ಪಟ್ಟರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ನಿಮಗೆ ಅಮ್ಮ ಸಿಕ್ಕೇ ಸಿಗ್ತಾರೆ. ನೀವು ಅಮ್ಮ ಸಿಗ್ತಾರೆ ಅನ್ನೋ ಪ್ರಾರ್ಥನೆನ ಯಾವತ್ತೂ ಕೈ ಬಿಡಬೇಡಿ, ನಿಮಗೆ ಅಮ್ಮ ಸಿಕ್ಕೇ ಸಿಗ್ತಾರೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ನಿಜವಾಗ್ಲೂ ಅಮ್ಮ ಸಿಗ್ತಾರಲ್ವಾ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಹೇಳಿದ್ನಲ್ಲ ನಿಜವಾಗ್ಲೂ 100% ನಿಮ್ಮ ಅಮ್ಮ ಸಿಕ್ಕೇ ಸಿಗ್ತಾರೆ, ಆ ದೇವರು ನಿಮ್ಮಿಬ್ರನ್ನ ಒಂದು ಮಾಡೇ ಮಾಡ್ತಾನೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಥ್ಯಾಂಕ್ ಯು ಸೋ ಮಚ್, ಆ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಓಪ್ಸು ಜಾಸ್ತಿ ಆಗ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಗೌತಮ್ ಅವರೇ, ನೀವು ಯಾವತ್ತೂ ಈ ಓಪ್ಸನ್ನು ಕಳ್ಕೊಬೇಡಿ, ಆಫೀಸ್ಗೆ ಟೈಮ್ ಆಗ್ತಿದೆ ಹೊರಡಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಸರಿ ಆಯಿತು ಭೂಮಿಕಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಭೂಮಿಕಾ ಅವರು, ಗೌತಮ್ ಅವರ ಅಮ್ಮ ಎಲ್ಲಿರ್ಬೋದು, ಹೇಗಿರ್ಬೋದು, ಅವರು ಅವ್ರ ತಾಯಿ ಬಗ್ಗೆ ಮಾತಾಡ್ತಾ ಇರೋದನ್ನು ಕೇಳಿದ್ರೆ ನೋಡಬೇಕು ಅನ್ನೋ ಅಷ್ಟು ಕುತೂಹಲ ಇನ್ನೂ ಜಾಸ್ತಿನೇ ಆಗ್ತಿದೆ. ದೇವರೇ, ಅವರು ಎಲ್ಲಿದ್ದಾರೋ ಹೇಗಿದ್ದಾರೋ ಆದಷ್ಟು ಬೇಗನೆ ನಮಗೆ ಸಿಗೋ ಹಾಗೆ ಮಾಡಪ್ಪ ದೇವರೇ ಅಂತ ಮನಸ್ಸಲ್ಲೇ ಬೇಡ್ಕೊಳ್ತಾರೆ. ಈ ಕಡೆ ಅಪರ್ಣ ಮನೆಗೆ, ಅಪರ್ಣ ಫ್ರೆಂಡ್ ಒಬ್ಬರು ಪೊಲೀಸ್ ಮನೆಗೆ ಬರ್ತಾರೆ. ಆಗ ಅಪರ್ಣ ಅವರು ಅವ್ರನ್ನ ಮಾತಾಡಿಸ್ತಾರೆ. ಆಗ ಆ ಪೊಲೀಸು, ನಾವಿಬ್ಬರು ಒಂದೇ ಏರಿಯಾದಲ್ಲಿ ಇದ್ರೂ ಕೂಡ ಮೀಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಆಗ ಅಪರ್ಣ ಅವರು, ನಾನು ಫ್ರೀ ಇದ್ದೆ, ನೀನೇ ಅಲ್ವಾ ಬ್ಯುಸಿ ಅಂತ ಹೇಳ್ತಾರೆ. ನನ್ನ ಡ್ಯೂಟಿನೇ ಅಂತದಲ್ವಾ, ಏನು ಮನೆಗೆ ಬರೋದಕ್ಕೆ ಹೇಳಿದ್ದು, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿದೆ ಅಂತ ಕೇಳ್ತಾರೆ. ಆಗ ಅಪರ್ಣ ಅವರು, ನನ್ನ ಗಂಡಂಗೆ ಸ್ವಲ್ಪ ದಿನದಿಂದ ಆಕ್ಸಿಡೆಂಟ್ ಆಗಿತ್ತು, ಅದು ನಮ್ಮ ಮನೆ ಮುಂದೆನೇ, ನನ್ನ ಕಣ್ಣು ಮುಂದೆನೇ ಆಕ್ಸಿಡೆಂಟ್ ಆಯಿತು. ಅದು ಮೇಲ್ನೋಟಕ್ಕೆ ಬರೀ ಆಕ್ಸಿಡೆಂಟ್ ಅಂತ ಅನ್ನಿಸ್ತಾ ಇತ್ತು, ಆದರೆ ನಾನು ಏನಕ್ಕೋ CCTV ಫುಟೇಜ್ನ ನೋಡಿದೆ. ಆ ಗಾಡಿ ನಮ್ಮ ಮನೆ ಮುಂದೆ ತುಂಬ ಹೊತ್ತಿನಿಂದ ನಿಂತಿತ್ತು, ಸೈಡಲ್ಲೇ ನಿಂತಿತ್ತು. ಆನಂದು ಆಫೀಸ್ಗೆ ಅಂತ ಹೊರಗಡೆ ಹೊರಟಿದ ತಕ್ಷಣ ಆ ಗಾಡಿಯವನು ಗುದ್ಕೊಂಡು ಸ್ಪೀಡಾಗಿ ಹೋಗಿಬಿಟ್ಟ, ನಿಲ್ಲಿಸಲೇ ಇಲ್ಲ. ಅದಕ್ಕೆ ನನಗೆ ಅನ್ನಿಸ್ತಾ ಇದೆ ಇದು ಇಂಟೆನ್ಷನಲ್ಲಿ ಯಾರೋ ಮಾಡಿಸಿರೋದು ಅಂತ ಹೇಳ್ಬಿಟ್ಟು CCTV ಫುಟೇಜ್ನ ತರೋದಕ್ಕೆ ಅಂತ ಹೋಗ್ತಾರೆ. ಅಪರ್ಣ, ಇದರಲ್ಲಿ CCTV ಫುಟೇಜ್ ಇದೆ, ನೀನು ಚೆಕ್ ಮಾಡಿ ಹೇಳು ನನಗೆ, ನೀನು ಇದನ್ನು ಕಂಪ್ಲೇಂಟ್ ಅಂತ ಕನ್ಸಿಡರ್ ಮಾಡಬೇಡ, ಪರ್ಸ್ನಲ್ ಆಗಿ ತಗೋ, ಪರ್ಸ್ನಲ್ ಆಗಿ ಫೇವರ್ ಮಾಡು ಅಂತ ಹೇಳ್ತಾರೆ. ಆಗ ಪೊಲೀಸು, ಫೇವರ್ಗೆ ಸ್ವಲ್ಪ ಫೀಸ್ ಆಗುತ್ತಲ್ವಾ ಅಂತ ಹೇಳ್ತಾರೆ. ಆಗ ಅಪರ್ಣ ಶಾಕಿಂದ ನೋಡ್ತಾರೆ, ಸುಮ್ಮನೆ ತಮಾಷೆ ಮಾಡಿದೆ, ಇದನ್ನು ನಿಜ ಅಂದ್ಕೊಂಡ ಅಂತ ಹೇಳ್ತಾರೆ. ಆಗ ಅಪರ್ಣ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಇರಬಾರ್ದು, ನಾನು ಇದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ನಿನಗೆ ಪಕ್ಕ ಇನ್ಫಾರ್ಮೇಷನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಅಂತ ಅಲ್ಲಿಂದ ಹೊರಡ್ತಾರೆ. ಅಷ್ಟೊತ್ತಿಗೆ ಆನಂದ್ ಬರ್ತಾರೆ. ಹೇ ಅಪರ್ಣ, ಯಾಕೆ ಮನೆಗೆ ಸಬ್ ಇನ್ಸ್ಪೆಕ್ಟರ್ ಬಂದಿದ್ರು ಅಂತ ಕೇಳ್ತಾರೆ. ಆಗ ಅಪರ್ಣ ಅವರು, ಅದು ಆನಂದ್ ಅಂತ ತಡವರ್ಸ್ತಾ ಇರ್ತಾರೆ. ಈ ಕಡೆ ಪಾರ್ಥ ಜಯದೇವ್ ರೂಮ್ಗೆ ಬರ್ತಾರೆ. ಆಗ ಮಲ್ಲಿ ಒಬ್ಬರೇ ಕೂತ್ಕೊಂಡು ಅಳ್ತಾ ಇರ್ತಾರೆ. ಆಗ ಪಾರ್ಥ ಚಿಕ್ಕದ್ಕೆ, ಜೈ ಬ್ರೋ ಎಲ್ಲಿ, ಅದಕ್ಕೆ ನನಗೆ ಆಫೀಸ್ ರಿಲೇಟೆಡ್ ಕೆಲವು ಫೈಲ್ಸ್ ಬೇಕಾಗಿತ್ತು, ಅದಕ್ಕೆ ನೀವೇನೇ ತಕ್ಕೊಡ್ತೀರಾ ಅಂತ ಕೇಳ್ತಾರೆ. ಆಗ
ಮಲ್ಲಿ ನನಗೆ ಅದೆಲ್ಲ ಗೊತ್ತಾಗಿಲ್ಲ, ನೀವಿನೇ ಅಲ್ಲಿ ತಗೊಳ್ಳಿ, ಕಬೋರ್ಡಲ್ಲಿ ಇರ್ಬೋದು ಅಂತ ಹೇಳ್ತಾರೆ. ಆಗ ಪಾರ್ಥ ಸರಿ ಆಯಿತು ಅದಕ್ಕೆ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವರಿಗೆ ಯಾವುದೇ ರೀತಿ ಫೈಲ್ ಅಂಥದ್ದು ಸಿಗೋದಿಲ್ಲ. ಆಗ ಮಲ್ಲಿ ಸಿಗ್ತಾ ನಿಮಗೆ ಅಂತ ಕೇಳ್ತಾರೆ. ಆಗ ಇಲ್ಲ ಅದಕ್ಕೆ ಅಂತ ಪಾರ್ಥ ಹೇಳ್ತಾರೆ. ಆಗ ಮಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಫೈಲ್ಗಳಿದ್ವು ನೋಡಿ ಅಲ್ಲಿ ಸಿಗ್ಬೋದು ಅಂತ ಹೇಳ್ತಾರೆ. ಆಗ ಪಾರ್ಥ ಸರಿ ಅದಕ್ಕೆ ಅಂತ ಹೇಳಿ ಒಂದು ಫೈಲನ್ನು ತಗೊಂಡು ನೋಡ್ತಾರೆ. ಆ ಫೈಲ್ ನೋಡಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ಇದು ಕಾಂಟ್ರಾಕ್ಟ್ಸ್ ಇರೋ ಫೈಲ್ ಅಲ್ವಾ, ಮುಂಚೆ ಒಂದ್ಸಲ ಟೆಂಡರು ಕ್ಯಾನ್ಸಲ್ ಆಗಿತ್ತು, ಇವಾಗ ನೋಡಿದ್ರೆ ಈ ಕಾಂಟ್ರಾಕ್ಟ್ ಪೇಪರ್ಸ್ ಎಲ್ಲ ಜೈ ಬ್ರೋ ಹತ್ರ ಇದೆಯಲ್ಲ, ಯೂಶಲಿ ಅಣ್ಣ ಇದನ್ನೆಲ್ಲ ಯಾರ ಹತ್ರನೂ ಶೇರ್ ಮಾಡಲ್ವಲ್ಲ, ಅಲ್ಲ ಜೈ ಬ್ರೋ ಏನಾದರೂ ಅಂತ ಯೋಚನೆ ಮಾಡ್ತಾ ಇನ್ನಷ್ಟು ಏನಾದರೂ ಇದಕ್ಕೆ ಸಂಬಂಧಪಟ್ಟಿದ್ದು ಸಿಗ್ಬೋದಾ ಅಂತ ಇನ್ನೂ ಸ್ವಲ್ಪ ಫೈಲ್ನ ತಗೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಅದ್ರ ಕೆಳಗಡೆ ಜಯದೇವು ಮಪ್ಳರ್ನ ಇಟ್ಟಿರ್ತಾರೆ, ಅದು ಸೇರಿಸಿ ಜೊತೆಗೆ ಬಿದ್ದುಬಿಡುತ್ತೆ. ಆ ಮಪ್ಳರ್ನ ನೋಡಿ ಪಾರ್ಥಂಗೆ ಸ್ವಲ್ಪ ಶಾಕ್ ಆಗುತ್ತೆ. ಈ ಮಪ್ಳರ್ನ ನೋಡಿದ್ದೀನಲ್ಲ, ನನ್ನ ಮತ್ತೆ ಅಪೇಕ್ಷೆನ ಸಾಯ್ಸಕ್ಕೆ ಬಂದಿದ್ದು ಜಯದೇವ್ ಬ್ರೋನ, ಹಾಗಾದ್ರೆ ಆ ಮಪ್ಳರು ಈ ಮಪ್ಳರು ಸೇಮ್ ಇದೆಯಲ್ಲ, ಹಾಗಾದ್ರೆ ಜಯದೇವ್ ಬ್ರೋ ಇರ್ಬೋದಾ, ಅಷ್ಟಕ್ಕೂ ಅವ್ನು ಯಾಕೆ ಈ ರೀತಿ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾ ಅದಕ್ಕೆ ಇದು ಯಾರ್ದಕ್ಕೆ ಅಂತ ಕೇಳ್ತಾರೆ. ಆಗ ಮಲ್ಲಿ ಅವ್ರದ್ದೇನೆ ಅಂತ ಹೇಳ್ತಾರೆ. ಆಗ ಪಾರ್ಥ ಹೌದಾ ಅದಕ್ಕೆ ಇದನ್ನ ಯಾವಾಗ ಹಾಕ್ತಾರೆ ಅಂತ ಕೇಳ್ತಾರೆ. ಆಗ ಮಲ್ಲಿ ಅವರು ಯಾವಾಗ್ಲೂ ಕೂಡ ಅದನ್ನ ಹಾಕೋದಿಲ್ಲ, ಎಲ್ಲೋ ಒಂದಿನ ಹಾಕಿದ್ರು ಅಷ್ಟೇ ಅಂತ ಹೇಳ್ತಾರೆ. ಆಗ ಪಾರ್ಥ ಅದಕ್ಕೆ ಯಾವತ್ತು ಅಂತ ಹೇಳ್ತೀರಾ ಅಂತ ಕೇಳ್ತಾರೆ. ಆಗ ಮಲ್ಲಿ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನಾಗ್ತಾರೆ. ಆಗ ಪಾರ್ಥ ಅಂದರೆ ಇದು ಜಯದೇವ್ ಬ್ರೋದೆ ಅಂತ ಅಪೇಕ್ಷಾ ಮತ್ತು ಪಾರ್ಥನ ಸಾಯಿಸೋಕೆ ಬಂದಿರೋಂಥ ಸಮಯನ ನೆನಪು ಮಾಡ್ಕೊಳ್ತಾರೆ. ಪಕ್ಕ ಅದು ಜಯದೇವ್ ಬ್ರೋನೇ ಆಗಿರ್ತಾರೆ. ಇದು ಜಯದೇವ್ ಬ್ರೋದೆ ಮಪ್ಳರ್ ಇರ್ಬೋದು, ಅದಕ್ಕೆ ಈ ಮಪ್ಳರು ತುಂಬಾ ಚೆನ್ನಾಗಿದೆ, ನನಗೊಂದು ಬೇಕು ಅದಕ್ಕೆ ಫೋಟೋ ತೊಗೊಂಡ್ಬಿಡ್ತೀನಿ ಅಂತ ಹೇಳಿ ತೊಗೊತಾರೆ. ಜೊತೆಗೆ ಕಾಂಟ್ರಾಕ್ಟ್ಸ್ ಪೇಪರ್ಸ್ದು ಕೂಡ ಒಂದು ಫೋಟೋನ ತಗೊಳ್ತಾರೆ. ನಂತರ ಸರಿ ಅದಕ್ಕೆ ಹೊರಡ್ತೀನಿ ಅಂತ ಹೇಳ್ತಾರೆ. ಆಗ ಮಲ್ಲಿ ಫೈಲ್ ಸಿಗ್ತಾ ಅಂತ ಕೇಳ್ತಾರೆ. ಆಗ ಹ್ಞೂ ಅದಕ್ಕೆ ಸಿಕ್ತು ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾರೆ. ನಂತರ ಜಯದೇವ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ, ನಮಗೆ ಅಟ್ಯಾಕ್ ಮಾಡಿದ್ದು ಜಯದೇವೇ ಇರ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭೂಮಿಕಾ ಅವರು ಬರ್ತಾರೆ. ಏನಾಯಿತು ಯಾಕೆ ಒಂಥರ ಇದ್ದೀರಾ ಅಂತ ಕೇಳ್ತಾರೆ. ಆಗ ಪಾರ್ಥ ಅವರು ಏನಿಲ್ಲ ಅದಕ್ಕೆ ಐ ಆಮ್ ಫೈನ್ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಏನು ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದೀರಾ, ಅದು ಈ ಅದಕ್ಕೆ ಹತ್ರ ಮನಸ್ಸು ಅಪ್ಸೆಟ್ ಆಗಿದೆ ಅಂತ ಅಂದರೆ, ನಮ್ಮ ಮನಸ್ಸಲ್ಲಿ ಏನೋ ಕೊರಿತಾ ಇದೆ ಅಂತ ಅಂದರೆ, ನಮ್ಗೆ ಯಾರಾದರೂ ಹತ್ರ ಅಂತ ಅನಿಸ್ದವ್ರ ಹತ್ರ ಎಲ್ಲನೂ ಹೇಳ್ಕೋಬೇಕು, ನಾವು ಶೇರ್ ಮಾಡ್ಕೊಂಡಷ್ಟು ನಮಗೆ ಮನಸ್ಸು ಅಗ್ರ ಅಂತ ಅನಿಸುತ್ತೆ, ಏನಾಯಿತು ಹೇಳಿ ಅಂತ ಕೇಳ್ತಾರೆ. ಆಗ ಪಾರ್ಥ ಅವರು ಅದಕ್ಕೆ ನನಗೆ ಒಂದು ಡೌಟ್ ಇದೆ, ಒಂದು ಕನ್ಫ್ಯೂಸ್ ಇದೆ, ಅದನ್ನು ನಾನು ಸರಿಯಾಗಿ ಜಡ್ಜ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಅದನ್ನು ಕನ್ಫರ್ಮ್ ಆಗಿ ಹೇಳೋದಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಏನು ಡೌಟ್ ಅದು ಹೇಳು ಅಂತ ಕೇಳ್ತಾರೆ. ಆಗ ಪಾರ್ಥ ಅವರು ಅದಕ್ಕೆ ನನಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಪಾರ್ಥ ಅವರೇ ನೀವು ಹೆಸಿಟೇಟ್ ಮಾಡಬೇಡಿ, ಏನೇ ಇದ್ರೂ ಕೂಡ ನನ್ನ ಹತ್ರ ಧೈರ್ಯವಾಗಿ ಹೇಳಿ, ನಾನು ನಿಮ್ಮನ್ನು ಜಡ್ಜ್ ಮಾಡಲ್ಲ ಅಂತ ಹೇಳ್ತಾರೆ. ಪಾರ್ಥ ಅವರು ಅದಕ್ಕೆ ನನ್ನ ಮತ್ತೆ ಅಪೇಕ್ಷಾ ಮದುವೆ ದಿನ ನಮ್ಮ ಮೇಲೆ ಅಟ್ಯಾಕ್ ಆಯಿತು, ಅದರಲ್ಲಿದ್ದಂಥ ಒಬ್ಬ ಗ್ಯಾಂಗ್ ಲೀಡ್ ಮಪ್ಳರ್ನ ಸುತ್ಕೊಂಡಿದ್ದ, ಅದೇ ಥರದ ಮಪ್ಳರನ್ನ ನಾನು ಜೈ ಬ್ರೋ ವಾರ್ಡ್ರೋಬಲ್ಲಿ ನೋಡಿದೆ ಅದಕ್ಕೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಭೂಮಿಕಾಗೂ ಕೂಡ ಶಾಕ್ ಆಗುತ್ತೆ. ಅಲ್ಲ ಪಾರ್ಥ ಅವರೇ, ಅದೇ ಥರ ಮಪ್ಳರು ಯಾರ ಹತ್ರನೂ ಇರಬಾರ್ದು ಅಂತನಾ ನಿಮ್ಮ ಮಾತಿನ ಅರ್ಥ ಅಂತ ಹೇಳ್ತಾರೆ. ಪಾರ್ಥ ಅವರು ಅದಕ್ಕೆ ನಾನು ಎಲ್ಲ ರೀಕಾಲ್ ಮಾಡಿಕೊಂಡು ನೋಡಿಕೊಂಡ್ರೆ ಆ ಗ್ಯಾಂಗಲ್ಲಿ ಇದ್ದಂಥ ಒಬ್ಬ ಲೀಡ್ ಇದ್ನಲ್ಲ, ಆ ಗ್ಯಾಂಗ್ ಲೀಡು ಅವನು ನೋಡೋದಕ್ಕೆ ಜೈ ಬ್ರೋ ಥರನೇ ಇದ್ದ, ಅದೇ ಹೈಟು ಅದೇ ಫಿಸಿಕ್ಸು, ಕಣ್ಣು ಕೂಡ ಜೈ ಬ್ರೋ ಥರನೇ ಇತ್ತು, ನನಗೆ ಅವನು ಜೈ ಬ್ರೋನೇ ಇರ್ಬೋದು ಅಂತ ಸ್ವಲ್ಪ ಡೌಟು ಅದಕ್ಕೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಪಾರ್ಥ ಅವರೇ ನೀವು ಆ ಗ್ಯಾಂಗ್ ಲೀಡು ಮತ್ತು ಜಯದೇವು ಇಬ್ಬರು ಒಂದೇ ಅಂತ ಹೇಳ್ತಾ ಇದ್ದೀರಾ, ಇದು ತುಂಬಾ ಸೂಕ್ಷ್ಮವಾದ ವಿಚಾರ, ಅಷ್ಟಕ್ಕೂ ನೀವು ಯಾರ ಬಗ್ಗೆ ಡೌಟ್ ಪಡ್ತಾ ಇದ್ದೀರಾ ಅಂತ ಗೊತ್ತಾ ಪಾರ್ಥ ಅಂತ ಹೇಳ್ತಾರೆ. ಆಗ ಪಾರ್ಥ ಅವರು ಇಲ್ಲ ಅದಕ್ಕೆ ನನಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ, ಅದೇ ಹೈಟು ಅದೇ ಕಣ್ಣು ಅದೇ ಫಿಸಿಕ್ಕು ನನಗೆ ಗಟ್ ಫೀಲ್ ಆಗ್ತಾ ಇದೆ, ಅದಕ್ಕೆ ಅವರು ಜೈ ಬ್ರೋನೆ ಅಂತ ಹೇಳ್ತಾರೆ. ಈ ಕಡೆ ಅಪರ್ಣಾ ಆನಂದ್ ಮನೆಗೆ ಮತ್ತೆ ಪೊಲೀಸ್ ಬರ್ತಾರೆ. ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಕೇಳ್ತಾರೆ. ಆಗ ಪೊಲೀಸ್ ಅವರು ಹೌದು ಸಿಕ್ತು, ಇದನ್ನು ನಿಮ್ಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಏನು ಹೇಳಿ ಏನಂತ ಗೊತ್ತಾಯ್ತು ಅಂತ ಕೇಳ್ತಾರೆ. ಆಗ ಪೊಲೀಸ್ ಅವರು ಈ ಹಲ್ಕ ಕೆಲಸ ಮಾಡಿರೋದು ಆ ಜಯದೇವ್ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಶಾಕ್ ಆಗುತ್ತೆ. ಶಾಕ್ ಆಯ್ತಾ, ನಮಗೂ ಕೂಡ ಇಷ್ಟೇ ಶಾಕ್ ಆಯಿತು, ಈ ದೊಡ್ಡವ್ರ ಮನೆ ಮಕ್ಕಳು ಹಣೆ ಬರನೇ ಇಷ್ಟು, ತುಂಬಾ ಕೊಬ್ಬಿರುತ್ತೆ, ಹಾಕೊಂಡು ರುಬ್ಬಿದ್ರೆ ಕೊಬ್ಬೆಲ್ಲ ಹಿಲ್ದೋಗ್ಬಿಡ್ಬೇಕು, ನೀವು ನನಗೆ ಒಂದು ಕಂಪ್ಲೇಂಟ್ ಕೊಡಿ, ಮುಲಾಜೆಲ್ಲ ಬೇಡ, ನಾನು ಕೂಡ ಮುಲಾಜಿಲ್ಲ, ಹಾಕೊಂಡು ರುಬ್ಬಿದ್ರೆ ಚರ್ಬಿ ಎಲ್ಲ ಇಳ್ದೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ಆಗ ಆನಂದ್ ಅವರು ಏನೂ ಬೇಡ ಅಂತ ಹೇಳ್ತಾರೆ. ಆಗ ಅಪರ್ಣ ಯಾಕೆ ಬೇಡ, ಜಯದೇವ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಬರ್ತಾ ಬರ್ತಾ ರಾಕ್ಷಸ ಆಗಿದ್ದಾನೆ ಅಂತ ಹೇಳ್ತಾರೆ. ಆಗ ಆನಂದ್ ಅವರು ಅಪರ್ಣ ಸೂಕ್ಷ್ಮ ವಿಚಾರಗಳು ನಿಮಗೆ ಗೊತ್ತಾಗೋದಿಲ್ಲ, ಸುಮ್ಮನಿರೋ ಬೇಡ ಅಂತ ಹೇಳ್ತಾರೆ. ಆಗ ಪೊಲೀಸು ಏನು ಹೇಳ್ತಿದ್ದೀರಾ ನೀವು, ಈ ಥರ ಎಲ್ಲ ಯೋಚನೆ ಮಾಡಬೇಡಿ, ನಾನು ಹೇಳೋದಾದರೆ ಒಂದು ಕಂಪ್ಲೇಂಟ್ನ ಕೊಡಿ, ಇದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಆನಂದ್ ಅವರು ಅಪರ್ಣ ನನ್ನ ಮಾತು ಕೇಳು, ಕಂಪ್ಲೇಂಟ್ ಮಾಡೋದು ಬೇಡ ಅಂತ ಹೇಳ್ತಾ ಇರ್ತಾರೆ. ಆಗ ಅಪರ್ಣ ನನಗೆ ಸಮಾಧಾನ ಮಾಡೋದಕ್ಕೆ ಬರಬೇಡಿ, ನಿನ್ನನ್ನು ಸಾಯಿಸೋದಕ್ಕೆ
ಪ್ರಯತ್ನ ಪಟ್ಟಿದ್ದಾನಲ್ಲ, ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಾಗಿತ್ತು? ಈ ವಿಷಯದಲ್ಲಿ ನಾನು ಸುಮ್ಮನಿರಲ್ಲ. ಅವನಿಗೆ ಇವಾಗಲೇ ಕಂಪ್ಲೇಂಟ್ ಕೊಟ್ಟು FIR ಮಾಡ್ಸೋಣ ನಡೀರಿ ಅಂತ ಹೇಳ್ತಾರೆ. ಆಗ ಆನಂದ್ ಅವರು ನೋಡು ಚಿನ್ನ, ಅವನು ಮಾಡಿರೋದು ತಪ್ಪಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇಷ್ಟೊಂದು ಆವೇಶ ನಮಗೂ ಒಳ್ಳೇದಲ್ಲ. ಅವನು ಆ ರೀತಿ ಮಾಡಿದ್ರೆ ಅಂತ ನಾವು ಈ ರೀತಿ ದುಡ್ಕೋದು ಒಳ್ಳೇದಲ್ಲ. ನನ್ನ ಮಾತು ಕೇಳು ಅಂತ ಹೇಳ್ತಾರೆ. ಆಗ ಅಪರ್ಣ ಅವರು ನನ್ನನ್ನು ಯಾಕೆ ತಡಿತಾ ಇದ್ದೀರಾ? ಅವ್ನು ಮಾಡಿರೋದನ್ನ ನೆನಪು ಮಾಡಿಕೊಂಡ್ರೆ ನನಗೆ ತುಂಬಾನೇ ಸಂಕಟ ಆಗುತ್ತೆ. ಅವ್ನು ದೊಡ್ಡ ಕ್ರೈಮು, ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಅಳ್ತಾ ಇರ್ತಾರೆ. ಆಗ ಆನಂದ್ ಅವರು ಚಿನ್ನ ಸಮಾಧಾನ ಮಾಡ್ಕೊ, ನಾನು ಗೆಳೆಯನ ಹತ್ರ ಮಾತಾಡ್ತೀನಿ, ಸಮಾಧಾನ ಮಾಡ್ಕೊ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ. ಈ ಕಡೆ ಪಾರ್ಥ ಅವರು ಅದಕ್ಕೆ ನಾನು ಹಳೆದನ್ನೆಲ್ಲ ರೀಕಾಲ್ ಮಾಡ್ಕೊಂಡ್ರೆ ನನಗೆ ಅವನೇ ಅಂತ ಸ್ಟ್ರಾಂಗ್ ಆಗಿ ಡೌಟ್ ಬರ್ತಾ ಇದೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಜಯದೇವ್ ಯಾಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಪರ್ಪಸ್ ಆದರೂ ಏನು ಅಂತ ಹೇಳ್ತಾರೆ. ಆಗ ಪಾರ್ಥ ಅವರು ಅದಕ್ಕೆ ಏನು ಪರ್ಪಸ್ ಅಂತ ನನಗೆ ಗೊತ್ತಿಲ್ಲ, ಆದರೆ ನನ್ಗೆ ಯಾಕೋ ನನ್ನ ಮನಸ್ಸು ಅವನೇ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ, ಜೊತೆಗೆ ಇಂಟ್ ಕೂಡ ಇದೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಏನು ಇಂಟ್ ಪಾರ್ಥ ಅಂತ ಕೇಳಿದ್ರೆ ಆಗ ಪಾರ್ಥ ಅವರು ಅದಕ್ಕೆ ನಾನು ಮತ್ತೆ ಅಪೇಕ್ಷಾ ಮದುವೆ ಆಗೋದು ಅವನಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ, ಅದಕ್ಕೆ ಅವನು ಅಟ್ಯಾಕ್ ಮಾಡಿಸಿರ್ಬೋದು, ಜೊತೆಗೆ ನಾನು ಮಾಮ್ ಪರ್ಮಿಷನ್ ತಗೊಂಡೇನೆ ಮದುವೆ ಆಗಿದ್ದು ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಇಲ್ಲ ಪಾರ್ಥ ಅವರೇ, ಈ ವಿಷಯಕ್ಕೋಸ್ಕರನೇ ಅವರು ಅಟ್ಯಾಕ್ ಮಾಡಿಸಿದ್ದಾರೆ ಅಂತ ಅಂದರೆ ಅದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಪಾರ್ಥ ಅವರು ಅದಕ್ಕೆ ಇನ್ನೊಂದು ವಿಷಯ, ಅದಕ್ಕೆ ನಾನು ಜೈಬ್ರೋ ರೂಮ್ಗೆ ಫೈಲ್ಗೋಸ್ಕರ ಹೋಗಿದ್ದೆ, ಅಲ್ಲಿ ನೋಡಿದ್ರೆ ಕಾಂಟ್ರಾಕ್ಟ್ ಪೇಪರ್ ಕೂಡ ಅಲ್ಲಿ ಇದ್ವು. ಅದಕ್ಕೆ ಯೂಶಲಿ ಅಣ್ಣ ಅದನ್ನು ಮನೆಗೆ ತಗೊಂಡೇ ಬರೋದಿಲ್ಲ, ಅದನ್ನ ಲಾಕರಲ್ಲಿ ಇಡ್ತಾರೆ. ಅದಕ್ಕೆ ಅದು ಯಾಕಂದರೆ ಕಾನ್ಫಿಡೆನ್ಷಿಯಲ್, ಅದಕ್ಕೆ ಅದು ಲಾಕರ್ ಏನಿದ್ರು ಅಣ್ಣ ಬಿಟ್ಟರೆ ನೆಕ್ಸ್ಟು ಆನಂದ್ ಬ್ರೋಗ್ ಅಷ್ಟೇ ಗೊತ್ತಿರುತ್ತೆ, ಇದನ್ನು ಮನೆಗೆ ಯಾಕೆ ತೊಗೊಂಬಂದೆ, ಅದಕ್ಕೆ ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಂದು ವಿಷಯ, ಅದಕ್ಕೆ ಅಣ್ಣ ಒಂದ್ಸಲ ಟೆಂಡರು ಕ್ಯಾನ್ಸಲ್ ಆಗಿತ್ತು ಅಂತ ಹೇಳಿದ್ರಲ್ವಾ, ಅದು ಕಾಂಟ್ರಾಕ್ಟ್ ಪೇಪರು ಕೂಡ ಅಲ್ಲೇ ಇತ್ತು. ಅದು ಹೇಗದಕ್ಕೆ ಅಣ್ಣ ಒಂದು ವೇಳೆ ಮನೆಗೆ ತೊಗೊಂಬಂದಿದ್ರು ಕೂಡ ನಿಮ್ಮ ರೂಮಲ್ಲಿ ಇರಬೇಕಿತ್ತು, ಅವ್ನ ರೂಮಲ್ಲಿ ಏನು ಮಾಡ್ತಿದೆ ಅದಕ್ಕೆ, ಇದನ್ನೆಲ್ಲ ಸಿಂಕ್ ಮಾಡಿ ನೋಡಿದಾಗ ಜಯದೇವ್ ಬ್ರೋ ಅಂತ ಅನ್ಸುತ್ತೆ ಅಲ್ವಾ ಅದಕ್ಕೆ ಅಂತ ಹೇಳ್ತಾರೆ. ಬೇಕಾದರೆ ಫೋಟೋನ ತೊಗೊಂಡು ಬಂದಿದ್ದೀನಿ ನೋಡಿ ಅಂತ ಭೂಮಿಕಾಗೆ ತೋರಿಸ್ತಾರೆ. ನಲ್ಲಿ ಜಯದೇವ್ ಬಂಡವಾಳ ಭೂಮಿಕಾ ಮುಂದೆ ಬಯಲಾಗಿದೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಾಗಿತ್ತು ಬುಧವಾರದ ಸಂಚಿಕೆ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.